ಕಣ್ಣಲ್ಲೇ ಸುಡುವ ಜ್ವಾಲೆ ಈ ಮೈದಾನ ಮೈ ಮರೆತು ನಿಂತೆ ಬರ್ತಾನೆ ಭಗತ್ ಸಿಂಗ್ ಎನ್ನುವ ಚಳ್ಳಕೆರೆ ಪ್ರೀಮಿಯರ್ ಲೀಗ್ CPL ಅಂತ ನಾವೇನು ಕರಿತಿದ್ವಿ. ಸೊ ಅದರ ನಿರ್ಮಾತೃಗಳು ಅಂತ ಹೇಳಿದ್ರೆ ಭಗತ್ ಸ್ಪೋರ್ಟ್ಸ್ ಕ್ಲಬ್, ನಮ್ಗೆ ಅದಾಗಲೇ ಗೊತ್ತಾಯಿದೆ. ಸೊ ಅವರು ಆಯೋಜನೆ ಮಾಡ್ತಾ ಇರ್ತಕ್ಕಂಥ 4ನೇ ಸೀಸನ್ನ ಒಂದು ಅದ್ಭುತ ಟೀಮ್ ಚಳ್ಳಕೆರೆ ಸೂಪರ್ ಕಿಂಗ್ಸ್. ಸೊ ಈ ತಂಡದ ಜೊತೆಗೆ ಒಂದಷ್ಟು ಮಾತಾಡೋಣ. ಸೊ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಕೇಳೋಣ. ಸರ್, ಈ ಬಾರಿ ಪ್ರಿಪ್ರೇಷನ್ ಹೇಗಿದೆ ಸರ್? ಚೆನ್ನಾಗಿ ನಡೀತಿದೆ ಸರ್ ಪ್ರಿಪ್ರೇಷನ್. ನಮ್ಮ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ನಡೀತಿದೆ. ಮತ್ತೆ ಡೈಲಿ ಎಲ್ಲ ಪ್ಲೇಯರ್ಸ್ಗಳು ಬರ್ತಿದ್ದಾರೆ. ಬೇರೆ ಟೀಮ್ಗಳೆಲ್ಲ ಯಾರು ಬರ್ತಿಲ್ಲ. ನಮ್ದ್ರಲ್ಲಂತೂ ಒಂದು 15 ಮೆಂಬರ್ಸ್ ಅಲ್ಲಿ ಒಂದು 13 ಮೆಂಬರ್ಸ್ ಅದು ಬಂದೇ ಬರ್ತಾರೆ. ಆದ್ರೆ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಅದ್ರ ಜೊತೆಗೆ ಹಳ್ಳಿ ಆಟಗಾರರು ಇದ್ದಾರೆ, ತುಂಬಾ ಜನ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಹಳ್ಳಿ ಪ್ರತಿಭೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಹಳ್ಳಿ ಪ್ರತಿಭೆಗಳು ಚೆನ್ನಾಗಿ ಆಡ್ತಾರೆ ಸರ್. ಟೌನರು ಆಡ್ತಾರೆ, ಆದ್ರೆ ಹಳ್ಳಿಯರು ಮಾತ್ರ ಒಂದು ಸ್ಟೆಪ್ ಮುಂದೆ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ಸರ್. ಓಕೆ ಸರ್, ಎಷ್ಟು ಜನ ನಿಮ್ಮ ಟೀಮ್ ಅಲ್ಲಿ ಇದ್ದಾರೆ? 6 ಜನ ಇದ್ದಾರೆ ಸರ್. ಯಾರ್ಯಾರು ಸರ್ ಹೆಸರು ಹೇಳೋದಾದ್ರೆ? ಬಸಣ್ಣ ಅಂತಿದ್ದಾರೆ, ಮತ್ತೆ ಸುದೀಪ್ ಅಂತಿದ್ದಾರೆ, ನಿಂಗಣ್ಣ ಕ್ಯಾಪ್ಟನ್, ಮತ್ತೆ ಸೀನಪ್ಪ ಅಂತ, ಶ್ರೀನಿವಾಸ್ ಅಂತ, ಮತ್ತೆ ಸನವುಲ್ಲಾ ಅಂತ, ಮತ್ತೆ ತಿಪ್ಪೇಸ್ವಾಮಿ ಅಂತ, 6 ಜನ ಇದ್ದಾರೆ. ಓಕೆ ಓಕೆ ಸರ್. ಸರ್, ಒಟ್ಟು ಟೋಟಲ್ ಈ ಒಂದು ಹೊಸ ಟೂರ್ನಿಮೆಂಟ್ ಹೊಸದಾಗಿ ಬರ್ತಾ ಇದೆ. ಸೊ ತುಂಬಾ ವಿಭಿನ್ನವಾಗಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಿಲ್ಲ ಸರ್, ಫಸ್ಟ್ ಸೀಸನ್ ಇಂದನೂ ಇದೆ ಟೀಮ್ ಇದು 4th ಸೀಸನ್ ನಾವು ಆಡ್ತಿರೋದು. ಆದ್ರೆ 3 ಸೀಸನ್ಗಿನ್ನ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಸೊ ಏನು ಹೇಳ್ತೀರಾ ಸರ್ ಆರ್ಗನೈಸರ್ಗೆ ಧನ್ಯವಾದಗಳು ಸರ್, ಚೆನ್ನಾಗಿ ಮಾಡ್ತಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ರಘು ಅಂತ. ಹಾಂ ಸರ್, ಹೇಗೆ ನಡೀತದೆ ಸರ್ ನಿಮ್ಮ ಪ್ರಿಪ್ರೇಷನ್? ಸರ್ ಎಲ್ಲ ಚೆನ್ನಾಗಿದೆ, ಬೆಳಗ್ಗೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗೇ ಮಾಡ್ತಿದೀವಿ. ಈ ಸೀನಿಯರ್ಸ್ ಎಲ್ಲ ಬಂದು ಚೆನ್ನಾಗಿ ಎಲ್ಲ ಎಂಕರೇಜ್ ಮಾಡ್ತಿದ್ದಾರೆ. ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಒಟ್ಟಾರೆ ಈ ಸರಿ ನಿಮ್ದೇನೆ ಕಪ್ಪು, ಹೇಗೆ ಅದು ಹೋಪ್ ಎಲ್ಲ ಹೇಗಿದೆ? ನಮಗಂತೂ ಹೋಪ್ ಇರಲೇಬೇಕಲ್ಲ, ಹೊಡಿತೀವಿ ಅಂತ ಕಪ್ಪು. ಬಟ್ ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಗೆಲ್ಲೇಬೇಕು ಅಂತ ಆಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಗೆಲ್ಲ ಇದೆ ಪ್ರಿಪ್ರೇಷನ್ ಸರ್? ಚೆನ್ನಾಗಿದೆ ಸರ್. ಅಲ್ಲಿ ಪ್ರಾಕ್ಟೀಸಿಗೆ ಹೋದಾಗೆಲ್ಲ ನಮ್ಮ ಆರ್ಗನೈಸರ್ ಸರ್ ಹೆಂಗ್ ಆಡ್ಬೇಕಂತ ಹೇಳ್ಕೊಡ್ತಾರೆ. ಅದೇ ರೀತಿ ನಾವು ಆಡ್ಕೊಂಡು ಹೋಗಿ ಕಪ್ ಹೊಡಿತೀವಿ ಸರ್. ಈ ಸರಿ ನಿಮ್ದೇ? ನಮ್ದೇ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿಲ್ಲ ಸರ್ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಸರ್? ನಮ್ದು ಚೆನ್ನಾಗಿ ನಡೀತದೆ ಪ್ರಿಪ್ರೇಷನ್. ಡೈಲಿ ಮಾರ್ನಿಂಗ್ 6:30ಗೆ ಫೀಲ್ಡಿಗೆ ಹೋಗ್ತಾ ಇದ್ದೀವಿ. ಪ್ರಾಕ್ಟೀಸ್ 2 ಅವರ್ಸ್ ಆಗ್ತಾ ಇದೆ. ಒಳ್ಳೆ ಪ್ರಿಪ್ರೇಷನ್ಸ್ ಇದೆ. ನಮ್ಮ ಕಡೆ ವಿಲೇಜ್ ಸ್ಕ್ವಾಡ್ಸ್ ಸೂಪರ್ ಸಖತ್ತಾಗಿದೆ. 4 ಮೆಂಬರ್ಸ್ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ನಮ್ಮ ಟೀಮು ಸ್ಟ್ರಾಂಗ್ ಆಗಿದೆ. ಸೊ ಈ ತರ ನಾವು ಕಪ್ ಹೊಡಿತೀವಿ ಅಂತ ಭರವಸೆ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಮಂಜುನಾಥ್ ಅಂತ. ಹಾಂ ಸರ್, ಈ ಸರಿ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಪ್ರಿಪ್ರೇಷನ್. ಎಲ್ಲ ಪ್ಲೇಯರ್ಸ್ ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸಿಗೆ ಬರ್ತಾ ಇದ್ದಾರೆ. 9 ತಂಡಗಳಿಗೂ ಮತ್ತು ನಿಮ್ಮ ತಂಡಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್? ಎಲ್ಲ ವಿಭಾಗದಲ್ಲೂ ಒಳ್ಳೆ ಆಟಗಾರರು ಇದ್ದಾರೆ ಸರ್. ಒಳ್ಳೆ ಬೌಲರ್ಸ್ ಆಗಲಿ, ಫೀಲ್ಡಿಂಗ್ ವಿಭಾಗದಲ್ಲಾಗಲಿ, ಬ್ಯಾಟ್ಸ್ಮನ್ಸ್ ಆಗಲಿ ಚೆನ್ನಾಗಿದ್ದಾರೆ. ನಮ್ಮ ಕ್ಯಾಪ್ಟನ್ ನಿಂಗರಾಜ್ ಅವರು ಒಳ್ಳೆ ಪ್ಲೇಯರ್. ಚೆನ್ನಾಗಿದೆ ಸರ್ ತಂಡ, ಚೆನ್ನಾಗಿ ಆಡ್ತೀವಿ ಸರ್. ಎಷ್ಟು ಹೋಪ್ ಇದೆ ಸರ್ ನಿಮ್ಮ ತಂಡದ ಬಗ್ಗೆ? ಹೋಪ್ ಪೂರ್ತಿ ಇದೆ ಸರ್, ಗೆದ್ದೇ ಗೆಲ್ತೀವಿ ಸಲ. ಸೂಪರ್. ಒಟ್ಟಾರೆ ಒಂದು ಅದ್ಭುತವಾದಂಥ ತಂಡ ಕಟ್ಟಿದ್ದೀರಾ. ಸೊ ಒಂದು ಹೊಸ ಅದ್ಭುತವಾದಂಥ ಹೆಜ್ಜೆ ನಿಮ್ದಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ಈ ಪ್ರಿಪ್ರೇಷನ್, ಈ ವರ್ಷದ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ ಸರ್. CSK ತಂಡ ಫಸ್ಟ್ ಸೀಸನ್ ಕಪ್ ಹೊಡೆದಿದೆ. ಹಾಗೆ 4th ಸೀಸನ್ ಕಪ್ ಹೊಡಿತಾರೆ ಅಂತ ಭರವಸೆ ಇದೆ. ಹಾಗಾಗಿ ಕ್ಯಾಪ್ಟನ್ ಮತ್ತು ನಿಂಗಣ್ಣ ಚೆನ್ನಾಗಿ ಆಡಿಸ್ತಾರೆ ಸರ್. ಎಲ್ಲ ಹೇಳ್ಕೊಡ್ತಾರೆ, ಎಲ್ಲ ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕು, ಹಿಂಗೆ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತದೆ? ಚೆನ್ನಾಗಿದೆ ಸರ್. ಸೊ ಇನ್ನೂ ಒಂದು ವಾರ ಆಗಿರಲಿ, ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಸೊ ಇನ್ನೊಂದು ವಾರ ಇದೆ ಸರ್. ಈ ಒಂದು ವಾರ ಹೇಗೆಲ್ಲ ಪ್ರಿಪೇರ್ ಆಗಬೇಕು ಅಂತ ರೆಡಿ ಆಗ್ತಿದ್ದೀರಾ? ಸರ್, ನಿಂಗಣ್ಣ ಅವ್ರ ಕ್ಯಾಪ್ಟನ್, ಅವರಿಂದ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಥ್ಯಾಂಕ್ ಯು ಸರ್. ಜೈ CSK.